ಎಜೆ ನ್ಯೂಸ್ಗೆ ಸ್ವಾಗತ. ಕಾಯಕಯೋಗಿ ತ್ರಿವಿಧ ದಾಸೋಹಿ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಸಂಗನ ಬಸವ ಮಹಾಶಿವ ಯೋಗಿಗಳವರ ದಿವ್ಯ ಪ್ರಕಾಶದಲ್ಲಿ ಹಂಪಿ ಹೇಮಕೂಟ ಶೂನ್ಯ ಸಿಂಹಾಸನಾವೀಶ್ವರ ಪೂಜ್ಯ ಶ್ರೀ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರ ಶ್ರೀ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠ ಹೊಸಪೇಟೆ ಬಳ್ಳಾರಿ ಹಾಲೆಕೆರೆ ಪೂಜ್ಯರ ಪಾವನ ಸನ್ನಿಧಾನದಲ್ಲಿ ಪೂಜ್ಯ ಶ್ರೀ ಮಣಿಪ್ರ ಕೊಟ್ಟೂರು ಮಹಾಸ್ವಾಮಿಗಳು ಶ್ರೀ ಸಂಗನ ಬಸವೇಶ್ವರ ವಿರಕ್ತ ಮಠ ದರೂರು ಪೂಜ್ಯ ಶ್ರೀ ಮರಿಕೊಟ್ಟೂರು ದೇಶಿಕರ ಶ್ರೀ ಜಗದ್ಗುರು ಕೊಟ್ಟೂರು ಸ್ವಾಮಿ ಶಾಖಾ ವಿರಕ್ತ ಮಠ ಶ್ರೀಧರಗಡ್ಡೆ ಇವರ ಸಮ್ಮುಖದಲ್ಲಿ ಪೂಜ್ಯ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳ ಮೌನ ಅನುಷ್ಠಾನ ಮಂಗಲ ಕಾರ್ಯಕ್ರಮ ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ಸೋಮಸಮುದ್ರ ಗ್ರಾಮದಲ್ಲಿ ಇರುವ ಶ್ರೀ ಕೊಟ್ಟೂರು ಸ್ವಾಮಿ ಶಾಖಾ ವಿರಕ್ತ ಮಠದಲ್ಲಿ ಗುರುವಾರದಂದು ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳ ಮೌನ ಅನುಷ್ಠಾನ ಮಂಗಳ ಕಾರ್ಯಕ್ರಮ ಶ್ರದ್ಧಾಪೂರ್ವಕವಾಗಿ ನಡೆಯಿತು. ಮಹಾಸ್ವಾಮಿಗಳ ಆತ್ಮಚಿಂತನ ಹಾಗೂ ಶಾಂತಿಯ ಸಂಕೇತವಾದ ಮೌನದ ಸಾಧನೆಗೆ ಇಂದು ವಿಶಿಷ್ಟ ಸ್ಥಾನವಿತ್ತು. ಅನೇಕ ಭಕ್ತರು, ಶಿಷ್ಯರು ಹಾಗೂ ಸ್ಥಳೀಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮಿಗಳ ಸಾಧನೆಯ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ನೀವೇನೇನು ಪಾಪವನ್ನು ಮಾಡಿದ್ದೀರೋ, ಏನೇನು ಕೆಟ್ಟ ಯೋಚನೆ ಮಾಡ್ತಾ ಇದ್ದರು, ಎಲ್ಲವನ್ನ ಪಾದಕ್ಕೆ ಹಾಕಬೇಕು. ಎಲ್ಲವನ್ನ ಪಾದಕ್ಕೆ ಹಾಕಿ ನಾವೆಲ್ಲರೂ ಪುಣ್ಯ ಭಾಗ್ಯಶಾಲಿಗಳು ಅಂತ ತಾವು ತಿಳ್ಕೊಳ್ಬೇಕು. ಒಂದು ಸಾರಿ ಶಾರದಾ ಮಾತೆಯವರ ಹತ್ರ ಒಬ್ಬ ಭಕ್ತರು ಬಂದು ಕೇಳ್ತಾರಂತ, ಯಾಕೆ ನೀವು ಜಪವನ್ನ ಮಾಡ್ತೀರಿ? ಅವ್ರು ಒಂದು ದಿನಕ್ಕೆ 1 ಲಕ್ಷ ಜಪ ಮಾಡ್ತಿರ್ತಾರಂತ. 1 ಲಕ್ಷ ಜಪ ಮಾಡ್ತಿರ್ತಾರಂತ. ಎದಕ್ಕೆ ನೀವಿಷ್ಟು ಶಿಷ್ಯರಿಗೆ ದೀಕ್ಷೆಯನ್ನ ಕೊಡ್ತೀರಿ, ಎಲ್ಲ ಸದ್ಭಕ್ತರನ್ನ ಉದ್ಧಾರ ಮಾಡ್ತೀರಿ, ಇಷ್ಟೆಲ್ಲ ನೀವೆಲ್ಲ ಭಾಗ್ಯ ಪುಣ್ಯ ಬಂತರು, ನೀವು ಯಾಕೆ ಒಂದು ತಿಂಗಳ ತನಕ 1 ಲಕ್ಷ ಜಪ ಮಾಡ್ತೀರಿ ಅಂತಂದು ಶಾರದಾ ಮಾತೆಯರು ಕೇಳಿದಾಗ ಶಾರದಾ ಮಾತೆ ಹೇಳ್ತಾರ, ನನ್ನ ಸದ್ಭಕ್ತರು ಅವರೆಲ್ಲರೂ ನಮಸ್ಕಾರ ಮಾಡ್ತಾರ. ಅವರು ಪಾಪವನ್ನು ಮಾಡಿ ನಮಗೆ ಪಾದಕ್ಕೆ ಹಾಕಿ ಅವರ ಪಾಪವನ್ನು ನಮ್ಮ ಪಾದಕ್ಕೆ ಹಾಕಿ ಹೋಗ್ತಾರ. ಧಾರ್ಮಿಕ ಭಾಷಣಗಳು, ಸತ್ಸಂಗಗಳು ಹಾಗೂ ಪೌರಾಣಿಕ ಪಠಣಗಳು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಎದ್ದು ಬಂದವು. ಈ ಕಾರ್ಯಕ್ರಮ ಹಳ್ಳಿಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಜಗತ್ತಿಗೆ ಒಂದು ನುಡಿಮುತ್ತಾಗಿ ನೆನಪಾಗಲಿದೆ ಎಂದಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.